ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂತ ಅನುದಾನ ಕೇಂದ್ರದಿಂದ ಕಡಿತಗೊಳಿಸಲಾಗಿದೆ. ಅದು ಈ 2.5 ವರ್ಷದ ಸಮಸ್ಯೆ ಅಲ್ಲ. ಇದು ಕಳೆದ 10 ವರ್ಷದಿಂದ ನಡೆದು ಬರ್ತಕ್ಕಂತ ಪರಿಸ್ಥಿತಿ. ಇವತ್ತು ಯಡಿಯೂರಪ್ಪನವರು ಇದ್ದಾಗ ಅತಿವೃಷ್ಟಿ ಇದ್ದಾಗ 5 ಲಕ್ಷ ರೂಪಾಯಿಗಳ ಮನೆಗಳನ್ನ ಘೋಷಣೆ ಮಾಡಿದ್ರು. ಎಷ್ಟು ಹಣ ಅವ್ರಿಗೆ ಬಿಡುಗಡೆ ಮಾಡಕ್ಕಾಯ್ತು? 1 ಲಕ್ಷ ರೂಪಾಯಿ ಮೇಲೆ ಹಣನೇ ಬಿಡುಗಡೆ ಮಾಡಕ್ಕಾಗಿಲ್ಲ. ಇವತ್ತು 10 ವರ್ಷ ಆಯ್ತು. 15ನೇ ಹಣಕಾಸಿನ ಕಳೆದ 3-4 ವರ್ಷದಿಂದ 14th ಫೈನಾನ್ಸ್ ಆಗಿರ್ಬೋದು, 15th ಫೈನಾನ್ಸ್ ಆಗಿರ್ಬೋದು, ಎಷ್ಟೋ ಇವತ್ತು ಎವ್ರಿ ಕ್ವಾರ್ಟರ್ಲಿ ಬರ್ತಕ್ಕಂಥ ಹಣ ಇವತ್ತು ಪಂಚಾಯತ್ ಮತ್ತು ನಗರ ಸಂಸ್ಥೆಗಳಿಗೆ ಬಂದಿಲ್ಲ 2-3 ವರ್ಷದಿಂದ. ಎಲ್ಲ ಕಡೆ ರಾಜಕಾರಣ ಏನಾರು ಮಾತಾಡಬೇಡಿ, ಮಾಡಿ ಹೋಗ್ಬಿಟ್ಟಿರಿ, ಹೋಗ್ಬಿಟ್ಟಿರಿ. ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋಗಿ ಸಭೆಗಳನ್ನು ಮಾಡಲಿ. ನೀವು ಮಾತಾಡೋದಿಲ್ಲ, ಯಾರು ಮಾತಾಡಲಿಲ್ಲ. ನಗರ ಸುಮ್ಮನೆ ಯಾಕೆ ಸಭಾಧ್ಯಕ್ಷರೇ, ನಾವಿಲ್ಲಿ ಮಾತಾಡಿದಾಗ ಇಂಟರ್ವ್ಯೂನ್ ಆಗ್ಲಿಕ್ಕೆ ಮಂತ್ರಿಗಳು ಮುಖ್ಯಮಂತ್ರಿ ಮಾತಾಡಿದಾಗ ತಪ್ಪು ಮಾಹಿತಿ ಕೊಟ್ಟಾಗ ಇಂಟರ್ವ್ಯೂನ್ ಆಗಲಿ ಯಾರಾಗೋದು? ನಿಮ್ಗೆ ಸರಿ ಕಾಣದವ್ರಿಗೆ ಉತ್ತರ ಕೊಡ್ತಾರೆ. ಕರೆಕ್ಟ್ ಏನಂತ ಇರ್ತದೆ. ಈಗ ಸುಮ್ಮನೆ ಯಾಕದೆ ಮಾತಾಡ್ಬಿಡಿ. ಅಲ್ಲ, ನೀವು ಮಾತಾಡೋ ತಪ್ಪು ಮಾಹಿತಿ ಮಾಡ್ತಾರೆ. ಸುಮ್ಮನೆ ಬಾಯಿಗೆ ಬಂದಂಗ ಮಾತಾಡಿದ್ರೆ ಆಗಲ್ಲ. ಮಾತಾಡ್ತಾರೆ. ನಗರ ಮಾತಾಡಿ. 2,70,000 ಮನೆಗಳ ಯೋಜನೆ ಇದೆ. 70,000 ಮನೆಗಳ ಯೋಜನೆ ಇದೆ. 1,20,000 ರಾಜ್ಯ ಸರ್ಕಾರದ ಪಾಲು ಇವತ್ತು ಜಮಾ ಆಗಿದೆ. ಕಳೆದ 6 ವರ್ಷದಿಂದ ಕೇಂದ್ರದ 1,50,000 ರೂಪಾಯಿ ಮನೆ ಹಣ ಇವತ್ತು ಜಮಾ ಆಗಿಲ್ಲ. ಯಾರು ಜವಾಬ್ದಾರಿ ಅದಕ್ಕೆ? ಕಳೆದ ವರ್ಷ ನಗರ ಸ್ಥಳೀಯ ಸಂಸ್ಥೆಗೆ 15ನೇ ಹಣಕಾಸು ಪೂರ್ತಿಯಾಗಿ ಬಿಡುಗಡೆ ಆಗಿಲ್ಲ. ಹಂಗಾರೆ ಹೆಂಗ ಅಭಿವೃದ್ಧಿ ಆಗುತ್ತೆ ನಮ್ಮ ಭಾಗ? ಸುಮ್ಮನೆ ಯಾಕೆ ಮಾತಾಡ್ತೀರಿ? ಇವತ್ತು ನಾವೇನಾದ್ರೂ ನನ್ನ ವಿನಂತಿ ಅಧ್ಯಕ್ಷರೇ, ಕಳೆದ 12 ಅಧಿವೇಶನಗಳು ಏನ್ ಬೆಳಗಾವದಲ್ಲಿ ಆಗಿದಾವೆ ಈ ಸುವರ್ಣ ವಿಧಾನಸೌಧದಲ್ಲಿ, ಅದಕ್ಕಿಂತ ಮುಂಚೆ 2 ಬಾರಿ KLE ಕ್ಯಾಂಪಸ್ ಅಲ್ಲಿ ಆಗಿದೆ. ಈ 14 ಬಾರಿನೂ ಉತ್ತರ ಕರ್ನಾಟಕ ಭಾಗದ ಏನ್ ಚರ್ಚೆ ಆಗ್ಯಾವಲ್ಲ ಒಂದು ಪಟ್ಟಿ ಮಾಡ್ರಿ. ಎಷ್ಟು ಅದರಲ್ಲಿ ಬಗೆಹರಿಸಕ್ ಸಾಧ್ಯ ಆಗಿದೆ? 14 ವರ್ಷ ಒಂದೇ ಸರ್ಕಾರ ಇತ್ತ ಈ ರಾಜ್ಯದಲ್ಲಿ? 3 ಪಕ್ಷದ ಮುಖ್ಯಮಂತ್ರಿಗಳು ಇದ್ರಂತ ನಾನು ಆವಾಗಲೇ ಹೇಳಿದ್ದೇನೆ. ಇದು ಸುಮ್ಮನೆ ಕಾಟಾಚಾರಕ್ಕೆ ಚರ್ಚೆ ಮಾಡಿ ಹೋದರೆ ಇದು ಉಪಯೋಗ ಆಗೋದಲ್ಲ. ನಾನು ಬಹಳ ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ, ಇವತ್ತು ನಾವು ಇವ್ರು ಈ ತರ ಇಲ್ಲಿ ಮಾತಾಡ್ತೀವಿ. ತಾವು ನಮಗೆ ಈ ಶಾಸಕಾಂಗ ಸಮಿತಿಗಳನ್ನ ಪ್ರತಿ ವಾರ ಭಾಗಿಯಾಗ್ತಕ್ಕಂಥ ಸಮಿತಿಗಳನ್ನ ರಚನೆ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಅಲ್ಲಿ ಬಹಳ ಚೆನ್ನಾಗಿ ನಡೀತಿದೆ. ಅಲ್ಲಿ ಪಕ್ಷ ಅಂತ ಬರೋದೇ ಇಲ್ಲ. ಇವತ್ತು ಯಾವ್ದಾರ ಸರ್ಕಾರ ಲೋಪದೋಷ ಆಗಿದ್ರೆ ಅದೇ ಧ್ವನಿಯಲ್ಲಿ ನಾವು ಮಾತಾಡ್ತೀವಿ, ಮತ್ತೊಂದು ಪಕ್ಷದ ಸದಸ್ಯರು ಮಾತಾಡ್ತಾರೆ. ಏನಾದ್ರೂ ಇವತ್ತು ಭ್ರಷ್ಟಾಚಾರದಲ್ಲಿ ಪ್ರಕರಣಗಳು ಇದ್ರೆ ಅಷ್ಟೇ ಏರ್ ಧ್ವನಿಯಲ್ಲಿ ನಾವು ಒಮ್ಮತದಿಂದ ಅಲ್ಲಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ನಾನ್ ನಿಮ್ಗೆ ವಿನಂತಿ ಮಾಡೋದೇನಂದ್ರೆ, ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲೂ ತಾವೊಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿ ಅವು ಕೂಡ ವಾರ ಚರ್ಚೆ ಮಾಡ್ತಕ್ಕಂಥದ್ದು. ಯಾವ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಬೇಕಂದ್ರೆ ರಾಜ್ಯದ ಕರ್ತವ್ಯನು, ಕೇಂದ್ರದ ಕರ್ತವ್ಯನು, ಕೇಂದ್ರಕ್ಕೆ ನಾವು ಏನು ಹೋಗಿ ಹೇಳಬೇಕು, ಅವ್ರ ಸಹಕಾರ ಹೆಂಗ್ ಪಡಿಬೇಕು ಅನ್ನೋದು ಚರ್ಚೆ ಆಗಿ ನಾವೇನಾದ್ರೂ ಹೆಜ್ಜೆ ಮುಂದಿಟ್ರೆ ಬಹುಶಃ ಈ ಭಾಗದ ಜನರಿಗೆ ನಾವು ನ್ಯಾಯ ಕೊಡ್ಸಕ್ ಸಾಧ್ಯ. ಇವತ್ತು ಜನ ನಮ್ನ ಇಲ್ಲಿ ಯಾಕೆ ಕಳಿಸಿದ್ದಾರೆ? ಅವ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ. ನಾವು ಇಲ್ಲಿ ಬಂದು ಬರೀ ಸಮಸ್ಯೆನೇ ಹೇಳೋದಾಯ್ತು 12 ವರ್ಷ. ಹಂಗಾರೆ ನಾವು ಜನ ಯಾಕೆ ನಮ್ಮನ್ನ ಇಲ್ಲಿ ಕಳಿಸ್ಬೇಕು? ಸಮಸ್ಯೆಗೆ ಪರಿಹಾರ ಆಗ್ಬೇಕಂದ್ರೆ ನಾವು ನಿಜವಾಗ್ಲೂ ಕೂಡ ಹೊಸ ದಾರಿಯಲ್ಲಿ ನಡಿಬೇಕಾಗ್ತದೆ. ಸಭಾಧ್ಯಕ್ಷರೇ, ಇವತ್ತು ಸಕ್ಕರೆ ರೈತರ ಸಮಸ್ಯೆಗಳ ಬಗ್ಗೆ ಬಹಳ ಮಾತನಾಡಿದ್ದಾರೆ. ಅದರ ಜೊತೆ ಸಕ್ಕರೆ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರ ಬಗ್ಗೆನೂ ಕೂಡ ಈಗ ಬಹಳಷ್ಟು ಉಲ್ಲೇಖ ಮಾಡಿದ್ದಾರೆ. ಇದು ಸತ್ಯ. ರೈತ ಬದುಕಬೇಕಾದ್ರೆ
ಅವನಿಗೆ ಒಳ್ಳೆ ಬೆಲೆ ಬರಬೇಕು. ಅವನಿಗೆ ಒಳ್ಳೆ ಬೆಲೆ ಕೊಡಬೇಕಂತಂದ್ರೆ ಕಾರ್ಖಾನೆಯೂ ಕೂಡ